ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನನ್ನ ಲೈವ್ ಬಂದಾಗ ತುಂಬ ಜನ ನನಗೆ ಕಮೆಂಟ್ ಆಗ್ತಾ ಇರ್ತಾರೆ, 3 ಚಾನಲ್ ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ, ಯಾವ ಥರ ಮಾಡ್ತಾಯಿದ್ದೀರಾ ಅಂತ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ನಾವು 3 ಚಾನಲ್ ಓಪನ್ ಮಾಡಿದ್ದೀವಿ. 3 ಚಾನಲಿಂದ ನಾನೇನು ಕೆಲಸ ಮಾಡ್ತೀನಿ ಗೊತ್ತಾ? ನಾವು ಕುಕ್ಕಿಂಗ್ ಕೆಲಸಕ್ಕೆ ಹೋಗ್ತೀನಿ. ಅಂದರೆ ನಾನು ಅಡುಗೆ ಕೆಲಸಕ್ಕೆ ಹೋಗೋದು. ಅಡುಗೆ ಕೆಲಸಕ್ಕೆ ಹೋಯ್ತು ಅಂದರೆ ಒಂದೊಂದು ಮನೇಲೂ ನನಗೆ ಒಂದು 3-4 ಐಟಮ್ ಮಾಡಿಸ್ತಾರೆ. 3-4 ಐಟಮು ಅಡುಗೆ ಮಾಡಿಸ್ತಾರಲ್ವ. ಪ್ರತಿಯೊಂದು ನಾನು ವೀಡಿಯೋ ಮಾಡ್ಕೊತೀನಿ. ಪ್ರತಿಯೊಂದು ಅಂದರೆ ಟೈಮು ಅಂದರೆ ಪ್ರತಿಯೊಂದು ಮಾಡೋಕ್ಕಾಗೋದಿಲ್ಲ. ನನಗೆ ಎಲ್ಲೆಲ್ಲಿ ಈಸಿ ಆಗುತ್ತೆ, ಬೇಗ ವೀಡಿಯೋ ಮಾಡ್ಕೊಳಕ್ಕಾಗುತ್ತೆ ಅಲ್ಲಿ ವೀಡಿಯೋ ಮಾಡ್ಕೊತೀನಿ. ಅಲ್ಲಿ ವೀಡಿಯೋ ಮಾಡ್ಕೊಂಡು ಪೋಸ್ಟ್ ಮಾಡ್ತೀನಿ ಅಷ್ಟೇ. ನಾನು ಜಾಸ್ತಿ ಏನು ರಿಸ್ಕ್ ತಗೊಳ್ಳೋದಿಲ್ಲ. 3 ಚಾನಲ್ ಆಯ್ತಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ಇದಕ್ಕೆ ಅಂತಲೇ ನಾವು ಟೈಮ್ ಕೊಡೋದಿಲ್ಲ. ನಾನು ಯೂಟ್ಯೂಬ್ಗೆ ಅಂತ ನಾನು ಯಾವತ್ತೂ ಟೈಮ್ ಕೊಡೋದಿಲ್ಲ. ಯಾಕೆ ಅಂದರೆ ನಮಗೆ ಕೆಲಸ ಇಂಪಾರ್ಟೆಂಟು. ಏಕೆಂದರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಕೆಲಸ ಮಾಡ್ತೀನಿ. ಬೆಳಗ್ಗೆಯಿಂದ ಬೆಳಗ್ಗೆ ಒಂದು 7 ಗಂಟೆ 7 ಗಂಟೆ 8 ಗಂಟೆ 7 ಗಂಟೆ ಸ್ಟಾರ್ಟ್ ಆದರೆ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಒಂದು 4 ಗಂಟೆ 3:30-4 ಗಂಟೆ ಗಂಟನೂ ನಮ್ಮ ಕೆಲಸ ಇದ್ದೇ ಇರ್ತದೆ. ಅಷ್ಟು ಮಾಡ್ಕೊಂಡು 3 ಚಾನಲ್ ಮಾಡ್ತಿರಲ್ಲ, ಯಾವ ಥರ ಮಾಡ್ತೀರಾ? ಯಾಕೆಂದರೆ ನಾನು ಲೈವ್ ಆನ್ ಮಾಡಿರ್ತೀನಲ್ವಾ. ನಾನು ಕೆಲಸ ಮಾಡೋ ಟೈಮಲ್ಲೆಲ್ಲ ಲೈವ್ ಆನ್ ಮಾಡ್ತೀನಿ. ಅವಾಗೆಲ್ಲ ಜನ ನೋಡ್ತಾ ಇರ್ತಾರಲ್ವ. ನೀವು ಇಷ್ಟೆಲ್ಲ ಮಾಡ್ಕೊಂಡು ಕೆಲಸನೂ ಮಾಡ್ಕೊಂಡು ಈ ಕಡೆ ಲೈವು ಮಾಡ್ಕೊಂಡು ಈ ಕಡೆ ವೀಡಿಯೋಸು ಮಾಡ್ತೀರಾ, ಯಾವ ಥರ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ನಾನು ಅದೇ ಥರ ಮಾಡೋದು. ನಾನು ಲೈವ್ ಆನ್ ಮಾಡಿರ್ತೀನಿ. ಯಾಕೆಂದರೆ ನನ್ನ ಹತ್ರ 4 ಫೋನ್ ಐತೆ. 4 ಫೋನಲ್ಲಿ ಒಂದು ಫೋನಲ್ಲಿ ವೀಡಿಯೋ ಮಾಡ್ಕೊತೀನಿ. ಒಂದು ಫೋನಲ್ಲಿ ವೀಡಿಯೋ ಮಾಡ್ಕೊತೀನಿ, ಇನ್ನೊಂದು ಫೋನ್ ಲೈವ್ ಆನ್ ಮಾಡಿಟ್ಟಿರ್ತೀನಿ. ಒಂದು ಲೈವ್ ಪಾಡಿಗೆ ಲೈವ್ ನಡೀತಾ ಇರ್ತದೆ. ಅದರಿಂದ ನನಗೆ ವಾಚ್ ಅವರ್ ಸಿಗುತ್ತೆ. ಒಂದು ನಾನು ಹೆಂಗಿದ್ರು ಕೆಲಸ ಮಾಡ್ತಾಯಿರ್ತೀನಿ. ಅದರಿಂದ ನನಗೆ ಸಂಬಳ ಬರುತ್ತೆ. ಒಂದು ಅದೇ ವೀಡಿಯೋನ ನಾನು ಕುಕ್ಕಿಂಗ್ ಮಾಡುತ್ತಾ ಸಂಬಳ ಬರುತ್ತಲ್ವ, ಅದೇ ಕುಕ್ಕಿಂಗ್ನ ವೀಡಿಯೋ ಮಾಡ್ಕೊತೀನಿ. ಅಂದರೆ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಅಷ್ಟೇ ನಾನು ಮಾಡೋದು. ಜಾಸ್ತಿ ಏನು ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ. ನಾನು ಈ 3 ಚಾನಲ್ ಆಯ್ತಲ್ಲ ಅಂದ್ಕೊಂಡು ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ. ನಮಗೆ ಎಲ್ಲೆಲ್ಲಿ ವೀಡಿಯೋ ಅಪ್ಲೋಡ್ ಎಲ್ಲೆಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಅಲ್ಲೆಲ್ಲ ವೀಡಿಯೋ ಮಾಡ್ಕೊತೀನಿ. ಶಾರ್ಟ್ಸ್ ವೀಡಿಯೋ ಜಾಸ್ತಿ ಮಾಡ್ಕೊತೀನಿ. ಮೊದಲೆಲ್ಲ ನಾನು ಶಾರ್ಟ್ಸ್ ವೀಡಿಯೋ ಮಾಡ್ತಾ ಇರಲಿಲ್ಲ. ನನ್ನ ಮಗಳು ಯಾವಾಗಲೂ ಅಷ್ಟು ಅಡುಗೆ ಮಾಡ್ತಿಲ್ಲ, ಶಾರ್ಟ್ಸ್ ವೀಡಿಯೋ ಹಾಕು ಪರವಾಗಿಲ್ಲ, ಮಾಡು ಪರವಾಗಿಲ್ಲ, 3 ಚಾನಲ್ಗೂ ಅಪ್ಲೋಡ್ ಮಾಡ್ಬೋದು. ಏಕೆಂದರೆ ಇವಾಗ ನೀವು ಅಂದ್ಕೋಬೋದು, ಇವಾಗ ಡೈಲಿ ಅಡುಗೆ ಮಾಡಿಸ್ತಾರೆ, ಒಂದೇ ಥರ ಅಡುಗೆ ಮಾಡಿಸ್ತಾರೆ. ಇವಾಗ ಏನೋ ಒಂದು 3-4 ಥರ ಅಡುಗೆ ಮಾಡ್ತಾರೆ. ಒಂದು ವಾರದಲ್ಲಿ ಏನು ಬೇರೆ ಚೇಂಜ್ ಮಾಡ್ತಾ ಇರ್ಬೋದಲ್ವಾ. ಅದನ್ನ ನಾವು ಆಲ್ರೆಡಿ ಹಾಕ್ಬಿಟ್ಟಿರ್ತೀವಿ. ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀವಲ್ಲ, ಮತ್ತೆ ಏನು ಹಾಕೋದು ಅಂತ ತುಂಬ ಜನ ಇದು ಮಾಡ್ತಾಯಿರ್ತಾರೆ. ಅಂದರೆ ಯೋಚನೆ ಮಾಡ್ತಾಯಿರ್ತಾರೆ, ಇವತ್ತು ಉಪ್ಪಿಟ್ಟು ವೀಡಿಯೋ ಹಾಕ್ಬಿಟ್ಟಿದ್ದೀವಿ, ನೆಕ್ಸ್ಟ್ ಏನು ಮಾಡೋದು, ನೆಕ್ಸ್ಟು ಉಪ್ಪಿಟ್ಟದೇ ವೀಡಿಯೋ ಹಾಕ್ಬೇಕಾದ್ರೆ ಏನೂ ಆಗೋದಿಲ್ಲ. ಚೇಂಜ್ ಮಾಡಿರಿ ಪರವಾಗಿಲ್ಲ. ನೀವೇನು ಮಾಡ್ತಾಯಿದ್ದೀರಾ ಅದನ್ನೇ ಚೇಂಜ್ ಮಾಡಿ ಉಪ್ಪಿಟ್ಟದೇ ಹಾಕ್ರಿ, ಏನೂ ಆಗೋದಿಲ್ಲ. ಉಪ್ಪಿಟ್ಟದೇ ವೀಡಿಯೋ ಹಾಕಿ 2-3 ಸಲ ಅಂದರೆ 4-5 ಸಲ ಹಾಕ್ರಿ. ಬೇರೆ ವೀಡಿಯೋ ಆಗುತ್ತೆ. ಯಾವುದೇ ಕಾಪಿರೈಟ್ ಆಗಲಿ ಕಾಪಿ ಸ್ಟ್ರೈಕ್ ಆಗಲಿ ನಮಗೆ ಬರೋದಿಲ್ಲ. ಅದು ಕಾಪಿರೈಟ್ ಬರೋದಿಲ್ಲ. ಯಾಕೆ ಅಂದರೆ ಅದು ಹೊಸ ವೀಡಿಯೋ ಆಗಿರ್ತದೆ. ನಾವು ಹೊಸ ವೀಡಿಯೋ ಬೇಕಾದ್ರೆ 100 ಸಲ ವೀಡಿಯೋ ಅಪ್ಲೋಡ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ಒಂದೇ ವೀಡಿಯೋ 100 ಸಲ ಮಾಡ್ಬೋದು, ಕಾಪಿರೈಟ್ ಬಂದ್ಬಿಡ್ತದೆ. ಆವಾಗ ನಾವೇನು ಮಾಡ್ತೀವಿ, ಒಂದು ಸಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಡಿಲೀಟ್ ಮಾಡಿಬಿಡ್ತೀನಿ. ನೆಕ್ಸ್ಟು ವೀಡಿಯೋ ಅವ್ರು ಉಪ್ಪಿಟ್ಟು ಮಾಡಿ ನೆಕ್ಸ್ಟ್ ಅದನ್ನೇ ನಾನು ವೀಡಿಯೋ ಮಾಡ್ಕೊಬತ್ತೀನಿ. ಅದನ್ನೇ ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಇವತ್ತು 1,000 ಜನ ನೋಡಿರ್ತಾರೆ, ನೆಕ್ಸ್ಟ್ ಇನ್ನೊಬ್ರು ಯಾರೋ ಒಬ್ರು 1,000 ಜನ ನೋಡ್ತಾರೆ ಬಿಡ್ರಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ಇವತ್ತು ಹಾಕ್ಬಿಟ್ಟಿದ್ದೀವಲ್ಲ, ಈ ವಿಡಿಯೋ ಹಾಕಿದ್ದೀವಲ್ಲ, ನೆಕ್ಸ್ಟು ನಾವು ಅದನ್ನ ವೀಡಿಯೋ ಅಪ್ಲೋಡ್ ಮಾಡೋದಂತ ಅದು ಏನೂ ಇಲ್ಲ. ಹಾಕಿದ್ನೇ ಹಾಕ್ರಿ, ಆದರೆ ಹೊಸ ವೀಡಿಯೋ ಇರಲಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಆ ಥರ ಮಾಡ್ಕೊಂಡೆ ನಾನು ಈ ಥರ 3 ಚಾನಲ್ ಮಾಡಿರೋದು. ನಾನು 3 ಚಾನಲ್ ಮಾಡ್ತು ಅಂದರೆ 2 ಚಾನಲ್ ಆಲ್ರೆಡಿ ಮಾನಿಟೈಸೇಷನ್ ಆನ್ ಆಗೈತೆ ನಮ್ಮದು, ಬೇಗನೆ ಆಗೋಯ್ತು ನಮ್ಮದು. ಈಗ 3ನೇ ಚಾನಲ್ದು ಅಷ್ಟೇ ನಾವು ಹಾಕೋದೇ ಆಗ್ತಾಯಿದ್ದೀವಿ. ಇವತ್ತು ಏನೋ ಒಂದು ಅವಲಕ್ಕಿ ಉಪ್ಪಿಟ್ಟು ಮಾಡಿರ್ತೀನಾ, ಇವತ್ತು ಈ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ವೀಡಿಯೋ ಮಾಡ್ಕೊತೀನಿ. ಈ ಚಾನಲ್ಗೆ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಮನೇಲಿ ಅವಲಕ್ಕಿ ಉಪ್ಪಿಟ್ಟು ಮಾಡಿಸ್ತಾರೆ, ಅದನ್ನು ವೀಡಿಯೋ ಮಾಡ್ಕೊಂಡು ಇನ್ನೊಂದು ಚಾನಲ್ಗೆ ಹಾಕೋತೀನಿ. ಅಕಸ್ಮಾತ್ 1 ವಾರ ಬಿಟ್ಟು ಮತ್ತೆ ಅವಲಕ್ಕಿ ಉಪ್ಪಿಟ್ಟು ಮಾಡಿ ನಾನು ಮತ್ತೆ ಇದೇ ಚಾನಲ್ಗೆ ಹಾಕ್ತೀನಿ. ಏನೂ ಪ್ರಾಬ್ಲಮ್ ಇಲ್ಲ. ಹೆಂಗಾದರೂ ಮಾಡ್ಬೋದು ನಾವು. ಆ ಥರನೇ ನಾನು ವೀಡಿಯೋ ಮಾಡ್ತಾ ಇರೋದು. ಅದೇ 3 ಚಾನಲ್ನು ನಾವು ಮನೇಲೇ ಮಾಡ್ಕೊಂಡಾದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಮನೇಲಿ ಬರುವುದು ಅನ್ನ ಸಾರು ಮಾಡ್ರೆ ಬೇರೆ ಏನೂ ಮಾಡೋದಿಲ್ಲ ನಾವು. ಎಷ್ಟು 3 ಚಾನಲ್ ಬರೀ ಅನ್ನ ಸಾರು ಮಾಡೋಕ್ಕಾಗುತ್ತಾ? ಅನ್ನ ಸಾರು ವೀಡಿಯೋ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಯಾಕೆ ಅಂದರೆ ನಾನು ಅಡುಗೆ ಮಾಡೋ ಕಾರಣಕ್ಕೋಸ್ಕರ, ನಾನು ಅಡುಗೆ ಮಾಡೋದು ಕೆಲಸಕ್ಕೆ ಹೋಗ್ತೀನಲ್ಲ, ಆ ಕಾರಣಕ್ಕೋಸ್ಕರ ನನಗೆ ವೀಡಿಯೋಗಳು ತುಂಬ ಸಿಗುತ್ತೆ. ನನಗೆ
ಎಲ್ಲ ಪ್ರತಿಯೊಂದು ಮನೇಲೂ ವೀಡಿಯೋ ಮಾಡ್ಕೊಬೋದು ನಾನು. ವೀಡಿಯೋ ಮಾಡೋಕ್ಕೆ ಯಾರು ಏನೂ ತೊಂದರೆ ಮಾಡೋದಿಲ್ಲ ನಮಗೆ. ವೀಡಿಯೋ ಮಾಡ್ಕೋಬೇಡಿ ಅಂತ ಯಾರೂ ಏನೂ ಅನ್ನೋದಿಲ್ಲ ಸದ್ಯ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಏನು ಮಾಡ್ತೀನಿ, ಪ್ರತಿಯೊಂದು ತಾವು ನಾನು ವೀಡಿಯೋ ಮಾಡ್ಕೊತೀನಿ. ಅಕಸ್ಮಾತ್ ನನಗೆ ಈ ವೀಡಿಯೋ ಮಾಡ್ಕೊಂಡು ಕೂತಿದ್ದು ಬೇರೆ ಮನೆಗೆ ನನಗೆ ಲೇಟಾಗಿ ಹೋದರೆ ಅವರು ಸ್ವಲ್ಪ ಇದು ಮಾಡ್ತಾರೆ, ಬೈತಾರೆ, ಯಾಕೆ ಇಷ್ಟು ಲೇಟಾಗಿ ಬಂದಿದೆಯಾ ಅಂತ. ಅದಕ್ಕೆ ಏನು ಮಾಡ್ತೀನಿ, ಎಲ್ಲಿ ಟೈಮ್ ಸಿಗುತ್ತೆ, ಎಲ್ಲಿ ಇವಾಗ 3-4 ಐಟಮ್ ಮಾಡ್ಸತ್ತವು 2 ಐಟಮ್ ಮಾಡಿಸ್ತಾರೆ, ನೆನೆದೇ ಐತೆ ಸಾಕಲ್ವ, ಇದು ಒಂದು 2 ಐಟಮ್ ಮಾಡಿಬಿಡ್ರಿ ಅಂತ. ಇಲ್ಲ ಗೊತ್ತಾಯ್ತು ಹಾಂ ಅಲ್ಲಿ ನನಗೆ ಅದರಿಂದನೇ ನನಗೆ ಈಸಿ ಆಗೋದು. ನಾನೇನು ನಮ್ಮ ಮನೇಲಿ ವೀಡಿಯೋನೇ ಮಾಡೋದಿಲ್ಲ ನಾನು. ನಮ್ಮ ಮನೇಲಂತೂ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಅಲ್ಲಿ ಮಾಡ್ಕೊಬರೋದನ್ನೇ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಪರವಾಗಿಲ್ಲ, ಬಂದಷ್ಟು ಬರಲಿ ಬಿಡ್ರಿ, ನಾವೇನು ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಾವು. ಯಾಕೆ ಅಂದರೆ ನಾವು ಯೂಟ್ಯೂಬಲ್ಲೇ ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ. ನಮಗೆ ಕೈಯಲ್ಲಿ ಕೆಲಸ ಐತೆ, ನಮಗೆ ದೇವರು ಕೆಲಸ ಕೊಟ್ಟವನೇ. ಪರವಾಗಿಲ್ಲ, ನಾವು ಅದರಿಂದ ದುಡಿತೀವಿ. ಇದು ಸುಮ್ಮನೆ ಟೈಮ್ ಪಾಸ್ ಅಷ್ಟೇ ಯೂಟ್ಯೂಬ್. ನಮಗೆ ಯೂಟ್ಯೂಬಲ್ಲೇ ಅರ್ನಿಂಗ್ ಮಾಡಬೇಕು ಅಂತ ಏನಿಲ್ಲ. ನಮಗೆ ಬಂದಷ್ಟು ಬರಲಿ, ಸುಮ್ಮನೆ ಟೈಮ್ ಪಾಸ್ಗೆ ಆಗ್ತಾಯಿದ್ದೀವಿ ಅಷ್ಟೇ. ಅಲ್ಲಿಂದ ವೀಡಿಯೋ ಮಾಡ್ತೀವಿ, ಇಲ್ಲ ಅಪ್ಲೋಡ್ ಮಾಡ್ತೀವಿ ಅಷ್ಟೇ ನಾನು ಮಾಡ್ತಾ ಇರೋದು. ತುಂಬ ಜನ ಕೇಳ್ತಾ ಇರ್ತಾರೆ, ನೀವು 3 ಚಾನಲ್ ಹೆಂಗೆ ಮೇಂಟೈನ್ ಮಾಡ್ತಾಯಿದ್ದೀರಾ ಅಂತ. ತುಂಬ ಜನ ಗೊತ್ತಿಲ್ಲ, ನಾನು ಅಡುಗೆ ಕೆಲಸಕ್ಕೆ ಹೋಗ್ತೀನಿ ಅಂತ. ನಾವು ಅಡುಗೆ ಕೆಲಸಕ್ಕೇ ಹೋಗೋದು. ಅಲ್ಲಿ ನನಗೆ ತುಂಬ ವೀಡಿಯೋ ಸಿಗ್ತವೆ, ನಾನು ಅಪ್ಲೋಡ್ ಮಾಡ್ತೀನಿ. ಬೇರೆ ಇನ್ನೆಲ್ಲೂ ನಾನು ಅಪ್ಲೋಡ್ ಮಾಡೋಕ್ಕೆ, ಬೇರೆ ಎಲ್ಲ ನಮ್ಮ ಮನೇಲಾಗಲಿ ಬೇರೆ ಅಂದರೆ ಕೆಲಸವು ಅಷ್ಟೇ ತಾವು, ಬೇರೆ ಇನ್ನೆಲ್ಲೂ ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಆದಮೇಲೆ ಅದಕ್ಕೆ ಅಂತ ಮನೆಗೆ ಬಂದು ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಡು ಅಡುಗೆ ಕೆಲಸ ಇದು ಮಾಡೋದು. ಏಕೆಂದರೆ ನಮಗೆ ಸುಸ್ತು, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಕೆಲಸ ಮಾಡಿರ್ತೀವಿ, ತುಂಬ ಸುಸ್ತಾಗುತ್ತೆ ನಮಗೆ. ಕೆಲಸನೇ ನಮಗೆ ಸುಸ್ತಾಗುತ್ತೆ. ಮನೆಗೆ ಬಂದು ವೀಡಿಯೋ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಅಲ್ಲೇ ಸುಸ್ತಾಗಿ ಬಂದಿರ್ತೀವಿ. ಇನ್ನು ಮನೇಲಿ ಬಂದು ಏನು ಮಾಡೋಕ್ಕಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಮನೇಲಿ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಒಂದು 2-3 ದಿವಸ ಮಾಡಿದೆ, ವ್ಯೂ ಬರಲಿಲ್ಲ. ಏಕೆಂದರೆ ಮುಖ ತೋರಿಸ್ಕೊಂಡು ಮಾಡೋದಾ ಅಂತ ವೀಡಿಯೋಗೆ ತುಂಬ ವ್ಯೂ ಬರುತ್ತೆ. ಹೆಂಗೆ ಗೊತ್ತಾ, ಇವಾಗ ನಾವು ಅಡುಗೆ ಮಾಡಬೇಕಾದ್ರೆ ಮಾಡ್ತೀವಲ್ಲ, ಅಡುಗೆ ಮಾಡಬೇಕಾದ್ರೆ ಫುಲ್ಲು ನಾವು ನಮ್ಮ ಮುಖ ತೋರಿಸ್ಕೊಂಡು ಮಾಡ್ತೀವಲ್ಲ, ಅದಕ್ಕೆ ಮಾಡಬೇಕು ಅಂದರೆ ಯಾರಾದರೂ ಬೇರೆ ಎಲ್ಪ್ ಬೇಕು ನಮಗೆ. ನಾವು ಒಬ್ಬರೇ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನಾವು ಅಡುಗೆ ಮಾಡಬೇಕಾದ್ರೆ ನಾವು ಅಡುಗೆ ಕಿಚನಲ್ಲಿ ನಿಂತಿರಬೇಕಾದ್ರೆ ಒಬ್ಬರು ಯಾರಾದರೂ ಶೂಟ್ ಮಾಡಬೇಕು. ಆವಾಗ ವೀಡಿಯೋ ಶೂಟ್ ಮಾಡಿದ್ರೇ ನಮಗೆ ಅದು ಕರೆಕ್ಟಾಗಿ ಬರೋದು, ವೀಡಿಯೋ ಬರೋದು. ಆಮೇಲೆ ಮಾಮೂಲಿ ಫೋನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಏಕೆಂದರೆ ಅದು ತಲೆ ಕಾಣಿಸುತ್ತೆ, ತಲೆ ಕಟ್ಟಾಗುತ್ತೆ, ಅರ್ಧಂಬರ್ಧ ಕಾಣಿಸುತ್ತೆ. ಇಲ್ಲಾಂದರೆ ಕುಕ್ಕಿಂಗ್ ತೋರಿಸ್ಬೇಕಾಯ್ತೆ ಮತ್ತೆ ಮುಖ ತೋರಿಸ್ಬೇಕು, ಆ ಥರ ಆಯ್ತದೆ. ಅದೇ ನಾವು ಒಂದು ಟ್ಯಾನಿ ಕ್ಯಾಮ್ರಾ ಏನೋ ಒಂದು ಬರ್ತದಂತೆ, ಅದು ಫುಲ್ ಕವರ್ ಆಗುತ್ತೆ. 40,000 ರೂಪಾಯಿ ಅಂತೆ, ಅದು 40,000-50,000 ರೂಪಾಯಿ ಅಂತೆ. ನಾವು ಅದನ್ನು ತಗೊಳ್ಳವ ಅಂತ ಇದ್ದೀವಿ. ನೆಕ್ಸ್ಟ್ ನಾವೇನಾರು ಯೂಟ್ಯೂಬ್ ಇದು ಏನಾರು ಸ್ವಲ್ಪ 3 ಚಾನಲ್ ಗ್ರೋ ಆಯಿತು ಅಂದರೆ ಅದು ನಾವು ಅದನ್ನ ತಗೊಳ್ಳವ ಅಂತ ಇದ್ದೀವಿ. ಈಗ ಸದ್ಯಕ್ಕೆ ಇವಾಗ ಐಫೋನಿಂದನೇ ನಾನು ಇದು ಮಾಡ್ತಾಯಿದ್ದೀವಿ. ಇದುವೇ ಮಾಡೋಕ್ಕೆ ಐಫೋನ್ ತಗೊಂಡಿರೋದು ನಾವು. ಅದು ಐಫೋನ್ ಕ್ಲಾರಿಟಿ ಚೆನ್ನಾಗಿರಲಿ ಯೂಟ್ಯೂಬ್ಗೆ ಅಂತಲೇ, ಇದಕ್ಕೆ ಅಂತಲೇ ನಾವು 1.5 ಲಕ್ಷ ಕೊಟ್ಟು ಇದು ಕೊಟ್ಟಿರೋದು. 2 ಐಫೋನ್ ತಗೊಂಡಿರೋದು ನಾವು. ನನ್ನ ಮಗಳದು ಯೂಟ್ಯೂಬ್ ಚಾನಲ್ ಓಪನ್ ಫಸ್ಟು ಮಾಡಿದಾಗ ನನ್ನ ಮಗಳು ತಗೊಂಡು 1,000 ಅಲ್ಲ, 1,05,000 6,000 ಅದಾಯಿತು ಅವಳದು. ಸ್ವಲ್ಪ ದಿವಸ ಆಗ್ಬಿಟ್ಟಾದಮೇಲೆ ಇದು 16 Pro Max ತಗೊಂಡು ನಾವು. ಈಕೆ ನನಗೆ ಬೇಕು ಅಂತ. ಯಾಕೆಂದರೆ ನಾನು ಕುಕ್ಕಿಂಗ್ಗೆ ಅಲ್ಲಿ ಅಡುಗೆ ಕೆಲಸಕ್ಕೆ ಹೋದಾಗ ಅವಳು ಫೋನ್ ಕೊಡೋದಿಲ್ಲವಲ್ಲ, ಅವಳ ಹತ್ರ ಇರ್ತದಲ್ವ ಫೋನು. 1-2 ದಿವಸ ತಗೋದೆ, ಅವಳು ಬೇಜಾರಾಯಿತು, ನನ್ನ ಫೋನ್ನ ಎತ್ಕೊಟ್ಟೈತಾರಲ್ಲ ಅಂದ್ಕೊಂಡು. ಅದಕ್ಕೆ ನನ್ನ ಮಗಳು ಇದನ್ನೇ ತಗೊಟ್ಲು, ನನಗೆ ಈ ಫೋನ್ ತಗೊಟ್ಲು, ಇದರಿಂದ ಶೂಟ್ ಮಾಡ್ಕೊಬೋ ಪರವಾಗಿಲ್ಲ ಅಂದ್ಕೊಂಡು. ಇದು ಬಂದ್ಬಿಟ್ಟು 16 Pro Max 1,48,000 ಇದು. ಅಷ್ಟು ಕೊಟ್ಟು ನಾವು ಫೋನ್ ತಗೊಂಡಿರೋದು. ಒಬ್ಬೊಬ್ಬರು ನೀವೇನು ಅನ್ಕೋತೀರಿ ಗೊತ್ತಾ, ಅಯ್ಯೋ ಆ ಥರ ತಗೊಂಡ್ರೆ ವೀಡಿಯೋ ಹೊಸ್ದಾಗಿ ಚಾನಲ್ ಓಪನ್ ಮಾಡೋರು ತುಂಬ ಜನ ನೋಡ್ತಾ ಇರ್ತಾರಲ್ಲ ಈ ವಿಡಿಯೋ, ಆ ಥರ ತಗೊಂಡ್ರೆ ವೀಡಿಯೋ ಓಡೋದು ಅಂತ. ಆ ಥರ ಏನಿಲ್ಲ. ನಿಮ್ಮ ಹತ್ರ ಯಾವ್ದು ಇರ್ತದೆ ಅದರಲ್ಲೇ ಶೂಟ್ ಮಾಡಾಕಿ. ಚಿಕ್ಕ ಮೊಬೈಲ್ ಆದರೆ, ಚಿಕ್ಕದು ಅಂದರೆ ಆದರೆ ಇದು ವೀಡಿಯೋ ಬರಬೇಕು, ಅದರಲ್ಲಿ ಕ್ಯಾಮ್ರಾ ಇರಬೇಕು. ಅದೇನೋ ಚೈನಾ ಸೆಟ್, ಅದೇ ಅಲ್ಲ, ಚಿಕ್ಕ ಮೊಬೈಲೆಲ್ಲ ಆಗೋದಿಲ್ಲ, ದೊಡ್ಡ ಮೊಬೈಲೇ ಬೇಕು. ಅಂದರೆ ಯಾವ್ದು ಮೊಬೈಲ್ ಇರುತ್ತೆ ಆ ಥರಲ್ಲೇ ಶೂಟ್ ಮಾಡೋಕ್ಕೆ ಕ್ಯಾಮ್ರಾ ಕ್ಲೀನ್ ಮಾಡ್ಕೊಂಡು ಅವಾಗವಾಗ ಕ್ಯಾಮ್ರಾ ಕ್ಲೀನ್ ಮಾಡ್ಕೊಂಡು ವೀಡಿಯೋ ಮಾಡಿ ಕ್ಲಾರಿಟಿ ಚೆನ್ನಾಗೇ ಬರ್ತದೆ, ಏನು ತೊಂದರೆ ಏನಿಲ್ಲ. ಅಕಸ್ಮಾತ್ ಅದರಿಂದ ನಿಮ್ಗೆ ಏನಾದರೂ ಅರ್ನಿಂಗ್ಸ್ ಏನಾದ್ರು ಚೆನ್ನಾಗಿ ಬರುತ್ತಲ್ಲ, ಆವಾಗ ಬೇಕಾದ್ರೆ ನೀವು ಐಫೋನಿಂದ ಶೂಟ್ ಮಾಡಿರಿ, ಆವಾಗ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಆಗ ಜನಕ್ಕೆ ಒಂದು ವೀಡಿಯೋ ನೋಡಬೇಕು ಅಂದರೆ ಇಷ್ಟ ಆಗಬೇಕು ಅವ್ರಿಗೆ. ಇವಾಗ ನಾವು ಒಂದು ವೀಡಿಯೋ ಹಾಕಿರ್ತೀವಿ ಅಂದರೆ ಅದು ಕ್ಲಾರಿಟಿ ಇದ್ರೇ ಜನ ನೋಡೋದು, ತುಂಬ ಇಂಪಾರ್ಟೆಂಟ್ ಅದು. ಕ್ಲಾರಿಟಿ ಇಲ್ಲ ಅಂದರೆ ಜನ ನೋಡೋದಿಲ್ಲ. ಏನಾದ್ರು ಸ್ವಲ್ಪ ಬ್ಲರ್ರಾಗಿ ಬರೋದು, ಆಮೇಲೆ ವಾಯ್ಸ್ ಕ್ಲಿಯರ್ ಇಲ್ಲ, ಹಂಗೆಲ್ಲ ಇದ್ದರೆ ನಮ್ಮ ವೀಡಿಯೋ ಓಡೋದಿಲ್ಲ. ತುಂಬ ಜನಕ್ಕೆ ಅದು ಗೊತ್ತೇ ಇಲ್ಲ.
ತುಂಬ ಜನ ಗೊತ್ತಿಲ್ಲ. ಅದನ್ನೆಲ್ಲ ನೀವು ಚೆಕ್ ಮಾಡ್ಕೋಬೇಕು. ಬ್ಯಾಕ್ಗ್ರೌಂಡ್ ಚೆನ್ನಾಗೈತಾ, ಆಮೇಲೆ ವಾಯ್ಸ್ ಚೆನ್ನಾಗಿ ಬರ್ತಾ ಇದೆಯಾ, ಆಮೇಲೆ ನಾವು ವೀಡಿಯೋ ಮಾಡ್ತೀವಲ್ವ, ವೀಡಿಯೋ ಮಾಡಿದ್ರೆ ಕ್ಲಾರಿಟಿ ಹೆಂಗೈತೆ, ಆಮೇಲೆ ಅರ್ಧಂಬರ್ಧ ವೀಡಿಯೋ ಮಾಡೋದು ಆ ಥರ ಎಲ್ಲ ಮಾಡ್ತು ಅಂದರೆ ನಮಗೆ ವ್ಯೂ ಕಡಿಮೆ ಆಗೋಗುತ್ತೆ. ಯಾಕೆಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಐತೆ ಮೂರು ಚಾನಲಿಂದ ನಾವು ಮಾಡಿ. ಯಾಕೆಂದರೆ ಸ್ಟಾರ್ಟಿಂಗಲ್ಲಂತೂ ನಮ್ಮನ್ನು ಕುಕ್ಕಿಂಗಲ್ಲಿ ಮಾಡಬೇಕಾದ್ರೆ ನಮಗೆ ವೀಡಿಯೋ ಮಾಡೋಕ್ಕೂ ಗೊತ್ತಾಗ್ತಾ ಇರಲಿಲ್ಲ. ಒಂದು ಲೈವ್ ಮಾಡೋಕ್ಕೆ ಏನೂ ಗೊತ್ತಾಗ್ತಿಲ್ಲ. ಆಮೇಲೆ ನಾವು ಕಲ್ತ್ಕೊಳ್ಳೋದು. ನೀವು ಅಷ್ಟೇ ಹೋಯ್ತಾ ನಿಮಗೂ ಗೊತ್ತಾಗೋಗುತ್ತೆ, ಯೂಟ್ಯೂಬ್ ಬಗ್ಗೆ ಗೊತ್ತಾಗೋಗುತ್ತೆ. ನೀವೇನಾದರೂ ವೀಡಿಯೋ ಮಾಡಬೇಕು ಅಂದರೆ ಕರೆಕ್ಟಾಗಿ ಕ್ಯಾಮ್ರಾ ಕ್ಲೀನ್ ಮಾಡ್ಕೊಂಡು ವೀಡಿಯೋಸ್ ಮಾಡಿ. ಯಾವ ವೀಡಿಯೋ ನೀವು ಶೂಟ್ ಮಾಡ್ತೀವಿ ಅಲ್ಲಿಗೆ ಕಟ್ ಮಾಡಿ, ಮತ್ತು ಬೇರೆ ಎಕ್ಸ್ಟ್ರಾ ಎಲ್ಲ ತೋರ್ಸೋಕ್ಕೆ ಹೋಗ್ಬೇಡ್ರಿ. ಇವಾಗ ಅಡುಗೆ ಮಾಡ್ತಾಯಿರ್ತೀವ, ಅಡುಗೆ ಮಾಡಬೇಕಾದ್ರೆ ಬರೀ ಅಡುಗೆ ಮಾತ್ರ, ಅಡುಗೆ ಆಯಿತಾ ಕಟ್ ಮಾಡಿರಿ, ಮತ್ತು ಅಡುಗೆ ಮಾಡಿಬಿಟ್ಟು ಈ ಕಡೆಗೆ ಹಿಂಗೆ ಕ್ರಾಸ್ ಮಾಡ್ಕೊಬರೋದು, ಮತ್ತು ಕೆಳಗಡೆ ಎಲ್ಲ ನೆಲ ತೋರಿಸೋದು, ಬೇರೆ ಬ್ಯಾಡದೇ ಇರೋದೆಲ್ಲ ತೋರಿಸೋದು, ಮತ್ತು ಅಡುಗೆಗೆ ಕ್ಯಾಮ್ರಾ ಆ ಥರ ಎಲ್ಲ ಮಾಡೋಕ್ಕೋಗ್ಬಿಡ್ರಿ. ಅದನ್ನೆಲ್ಲ ಎಡಿಟ್ ಮಾಡಿರಿ. ಕ್ಲೀನಾಗಿ ಎಡಿಟಿಂಗ್ ಇರಬೇಕು. ಎಡಿಟಿಂಗ್ ಕಲ್ತ್ಕೊಳ್ರಿ. ಅಕಸ್ಮಾತ್ ನಿಮಗೆ ಎಡಿಟಿಂಗ್ ಏನಾರ ಗೊತ್ತಿಲ್ಲ ಅಂದರೆ ಬೇರೆ ತುಂಬ ಜನ ಎಡಿಟಿಂಗ್ ಮಾಡಿ ವೀಡಿಯೋಸ್ ಹಾಕಿರ್ತಾರೆ. ಯಾವ ಥರ ಎಡಿಟಿಂಗ್ ಮಾಡೋದು, ಯಾವ ಥರ ಪೋಸ್ಟ್ ಮಾಡೋದು, ಯಾವ ಥರ ಇದು ಯೂಟ್ಯೂಬ್ ಚಾನಲ್ ತುಂಬ ಜನ ವೀಡಿಯೋಸ್ ಹಾಕಿರ್ತಾರೆ. ಅದನ್ನೆಲ್ಲ ನೀವು ಚೆಕ್ ಮಾಡಿರಿ. ಆಮೇಲೆ ವೀಡಿಯೋ ಇದು ಮಾಡಿರಿ, ಚಾನಲ್ ಓಪನ್ ಮಾಡಿರಿ. ಹಾಗೆ ನಾವು ಅಷ್ಟೇ ಎಲ್ಲ ನೋಡಿಕೊಂಡೇ ನಮಗೆ ಚಾನಲ್ ಓಪನ್ ಮಾಡೋದು. ಆಮೇಲೆ ನಮ್ಗೆ ಗೊತ್ತಾದ ಮೇಲೇ ನಾವು ನಮ್ಗೆ ಈಸಿ ಆಗೋಯ್ತು. ಅದೇ ಬರೀ 3 ತಿಂಗಳು ಮೋನ ಮಾಡ್ತೀವಿ ಅಂತ. ಅದೇ ಇವಾಗ ಮೂರನೇ ಚಾನಲ್ಲು ನಮ್ಗೆ ಹತ್ತತ್ರ ಬಂದೇ ಬಿಡ್ತು. ಅದು ಮಾನಿಟೈಸೇಷನ್ ಆಗುತ್ತೆ. ಅದು ನಮಗೆ ಸಬ್ಸ್ಕ್ರೈಬರ್ ಬರ್ತಾಯಿಲ್ಲ. ಅದೊಂದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಸಬ್ಬು ಕಡಿಮೆ ಐತೆ ನಮಗೆ. ಅಷ್ಟೆಲ್ಲ ಮಾಡ್ಕೊಂಡು ಮಾಡೋದು ನಾನು ಈ 3 ಚಾನಲ್. ತುಂಬ ಜನ ಕೇಳ್ತಾಯಿದ್ರಿ 3 ಚಾನಲ್ ಹೆಂಗೆ ಮೇಂಟೈನ್ ಮಾಡ್ತೀರಾ, 3 ಚಾನಲ್ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ. ನಮಗೇನೋ ಆ ಥರ ಕಷ್ಟ ಏನು ಯಾವತ್ತೂ ಅನಿಸಿಲ್ಲ. ಇವತ್ತು ಒಂದು ಸಲ ವೀಡಿಯೋ ಮಾಡ್ಕೊಬಿಡ್ತೀನಾ, ಇವತ್ತು ವೀಡಿಯೋ ಮಾಡ್ಕೊಬಿಡ್ತೀನಿ, ಒಂದು 5-6 ವೀಡಿಯೋ ಮಾಡ್ಕೊಬಿಡ್ತೀನಿ ಒಂದೇ ದಿವಸ. ಒಂದೊಂದು ಮನೆ ರಜೆ ಇರ್ತದೆ ನನಗೆ. ಕಂಟಿನ್ಯೂಸ್ ಆಗಿ ವಾರದಲ್ಲಿ 1 ದಿನ 2 ದಿನ ಫುಲ್ ಮನೆ ಇರ್ತವೆ. ನಾನು ಮಾಡೋ ಮನೇಲಿ ಇರ್ತವೆ. ಎಲ್ಲ ಮನೆ ಇರಬೇಕಾದ್ರೆ ಒಂದೊಂದು ದಿವಸ ಒಂದೊಂದು ಮನೆ ರಜೆ ಇರ್ತದೆ. ಆವಾಗ ಅಲ್ಲಿ 1 ಅವರ್ ನಮಗೆ ಟೈಮ್ ಸಿಕ್ತು ಅಂದರೆ ಆ 1 ಅವರು ಇಲ್ಲಿ ಮಾಡ್ಕೊಬಿಡ್ತೀವಿ ನಾವು. ಅದೇ 1 ಅವರ್ ವೀಡಿಯೋ ಮಾಡ್ಕೊಬಿಡ್ತೀನಿ. ಆ ಥರ ನಾನು ಐಡಿಯಾ ಮಾಡ್ತಾ ಇರೋದು. ನಾನು ಆ ಥರ ಮಾಡ್ತಾ ಇರೋದು. ಎಲ್ಲ ಮನೆ ಕಂಟಿನ್ಯೂಸ್ ಆಗಿ ಇರುತ್ತೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಲೇಟಾಗಿ ಹೋಗುತ್ತೆ. ಇನ್ನೊಂದು ಮನೆಗೆ ಲೇಟಾಗಿ ಹೋಗುತ್ತೆ. ಅವರು ಸ್ವಲ್ಪ ಗರಂ ಆಯ್ತಾರೆ, ಯಾಕೆ ಲೇಟಾಗಿ ಬರ್ತೀರಾ, ನಾವು ಊಟಕ್ಕೆ ಲೇಟ್ ಆಯ್ತದೆ ಅಂತ. ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಹೋಗೋದಿಲ್ಲ ನಾನು. ಟೈಮ್ ಇತ್ತು ಅಂದರೆ ವೀಡಿಯೋಸ್ ಮಾಡ್ಕೊಬಿಡ್ತೀನಿ. ಅವರು ಮಲ್ಕೊಂಡಿರ್ತಾರೆ, ಅವ್ರೇನು ಅಡುಗೆ ಮನೆಗೆ ಬರೋದೇ ಇಲ್ಲಪ್ಪ. ನಾನು ಅಡುಗೆ ಮಾಡ್ತಾ ಇರ್ತೀನಲ್ಲ, ಅವ್ರೇನು ಅಡುಗೆ ಮನೆಗೆ ಬಂದು ನೋಡೋದಿಲ್ಲ, ನೀವೇನು ಮಾಡ್ತಾಯಿದ್ದೀರಿ ಅಂತಲೂ ನೋಡೋದಿಲ್ಲ. ನಮ್ಮ ಪಾಡಿಗೆ ನಾವು ವೀಡಿಯೋ ಮಾಡ್ಕೊಂಡು ಮನೆಗೆ ಬಂದು ವಾಯ್ಸ್ ಕೊಡು ಅಷ್ಟೇ ಮಾಡ್ಕೊಳ್ಳೋದು. ಯಾವುದು ಕ್ಲಿಪ್ ಬೇಕೋ ಅದನ್ನು ಮಾತ್ರ ವೀಡಿಯೋ ಮಾಡ್ಕೊಂಡು ಅಲ್ಲೇ ಟಕ್ನ ಆಫ್ ಮಾಡ್ತೀನಿ, ವೀಡಿಯೋ ಮಾಡ್ಕೊತೀನಿ, ಬಂದು ಮನೇಲಿ ವಾಯ್ಸ್ ಕೊಡ್ತೀನಿ, ಅಪ್ಲೋಡ್ ಮಾಡ್ತೀವಿ. ಅಷ್ಟೇ ನಾವು ಮಾಡೋದು. ನೀವು ಅಷ್ಟೇ, ನೀವು ಏನೋ ವೀಡಿಯೋ ಮಾಡ್ತೀವಿ ಅಂದರೆ ಯಾವ್ಯಾವ್ದು ವೀಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಇದ್ದರೆ, ನಾವು ಅಡುಗೆದು ಬಿಟ್ಟರೆ ನಮಗೆ ಬೇರೆ ಕಂಟೆಂಟ್ ನಮ್ಗೆ ಯಾವುದೂ ಇಲ್ಲ. ಯಾಕೆಂದರೆ ನಮ್ಗೆ ಅಡುಗೆಯಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ನಮಗೆ ಬೇರೆ ಕಡೆ ಜಾಸ್ತಿ ಹೋಗಿ ಅಡುಗೆ ಮಾಡೋದಂದ್ರೆ ತುಂಬ ಜನಕ್ಕೆ ಅಡುಗೆ ಅಂದರೆ ಆಗೋದಿಲ್ಲ. ನನಗೆ ಅಡುಗೆ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಬಂದಷ್ಟು ಬರಲಿ ಬಿಡ್ರಿ ಆ ವ್ಯೂ ಅಂದ್ಕೊಂಡು ಆ ಥರ ಅಡುಗೆ ಇದೆ 3 ಚಾನಲ್ಗೆ ನಾವು ಅಡುಗೆದೇ ಆಗ್ತಾಯಿದ್ದದ್ದು. ಬೇರೆ ಯಾವ ಕಂಟೆಂಟು ಹಾಕೋದಿಲ್ಲ. ಈ ಯೂಟ್ಯೂಬ್ ಚಾನಲ್ ಇದನ್ನು ಏನಕ್ಕೆ ಆಗ್ತು ಅಂದರೆ, ನಮ್ಮದು 3 ತಿಂಗಳು ಮಾನಿಟೈಸೇಷನ್ ಆನ್ ಆಯಿತು. ಇದು ಅದ್ರ ಬಗ್ಗೆ ಪೇಮೆಂಟ್ ಬಂತಲ್ಲ, ಅವಾಗಿಂದ ನಮಗೆ ಕಮೆಂಟ್ಗಳು ಜಾಸ್ತಿ. ಅದು ಕಮೆಂಟು ಅಂದರೆ ನೀವು ಯಾವ ಥರ ಮಾಡಿದ್ರಿ, 3 ತಿಂಗಳಿಗೆ ಹೆಂಗೆ ಮಾನಿಟೈಸರ್ ಆನ್ ಮಾಡ್ಕೊಳ್ರಿ, ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಹೇಳ್ರಿ ನಮಗೆ ಅಂತ ಇದ್ರಲ್ಲ. ಆವಾಗ ನಾವು ಅದ್ರ ಬಗ್ಗೆ ವೀಡಿಯೋ ಮಾಡಿ ಕಮೆಂಟ್ಗಳಿಗೆ ರಿಪ್ಲೈ ಮಾಡಿ ಈ ಥರ ಯೂಟ್ಯೂಬ್ ಬಗ್ಗೆ ನಾವು ಮಾತಾಡ್ತಾ ಇರೋದು ಅಷ್ಟೇ. ಇಲ್ಲಾಂದ್ರೆ ನಾವು ಈ ಥರ ಕುಕ್ಕಿಂಗೇ ನಾವು ಆಗ್ತಾಯಿದ್ದದ್ದು. ನಾವು ಕುಕ್ಕಿಂಗ್ ಬಿಟ್ಟರೆ ಬೇರೆ ಏನೂ ಆಗ್ತಾ ಇರಲಿಲ್ಲ ನಮಗೆ. ಆವಾಗ ನಮಗೆ ಕುಕ್ಕಿಂಗು ಸ್ಟಾಪ್ ಆಯಿತು, ವ್ಯೂ ಸ್ಟಾಪ್ ಆಯಿತು. ಇದಕ್ಕೆ ನಮಗೆ ಸ್ವಲ್ಪ ವ್ಯೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಏನು ಮಾಡ್ತೀವಿ, ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಅಷ್ಟೇ. ನಾವು ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ನಾವು. ನಮಗೇನು ಈಸಿನೇ. ನಾವು ಬೇಕಾದ್ರೆ ಇನ್ನೂ ಒಂದು ತುಂಬ ಜನ ಹೇಳ್ತಾರೆ, ಬೇಕಾದ್ರೆ ಇನ್ನೂ ಒಂದು 10 ಚಾನಲ್ ಓಪನ್ ಮಾಡ್ತೀರಾ ನೀವು ಅಂತ. ತುಂಬ ಕಷ್ಟ ಆಗುತ್ತೆ 10 ಚಾನಲ್ ಮಾಡೋಕ್ಕೆ. 10 ಚಾನಲ್ ಅಂತೂ ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಅದರಲ್ಲೇ ಇರಬೇಕಾಯ್ತದೆ ನಾವು 10 ಚಾನಲ್ ಮಾಡ್ಕೊಂಡು. ಅಷ್ಟೆಲ್ಲ ಮಾಡಿದ್ರೆ ತುಂಬಾ ಕಷ್ಟ ಆಗೋಗುತ್ತೆ. ಸಾಕು 3 ಚಾನಲ್ ಅಷ್ಟೇ. ಇದು ಏನು 3 ಚಾನಲ್, 3ನೇ ಚಾನಲ್ ಮಾಡಿರೋದು ಅಷ್ಟೇ. 3ನೇ ಚಾನಲ್ ಮಾಡಿರೋದು ನಾವೇನು ದುಡ್ಡುಗೋಸ್ಕರ ನಾವು ಮಾಡಿಲ್ಲ. ಇದನ್ನೊಂದು ಏನೋ ನಾವು ಇದರಿಂದ ನಾವು 3ನೇ ಚಾನಲಿಂದ ನಾವು ಅರ್ನಿಂಗ್ ಮಾಡಬೇಕಲ್ಲ, ಅದರಲ್ಲಿ ಮಾಡಿಲ್ಲ. ಯಾಕೆ ಅಂದರೆ ನಾನು ಏನಕ್ಕೋಸ್ಕರ ನಾನು ಅದನ್ನು ವೀಡಿಯೋ ಮಾಡೋದು ಇದನ್ನು 3ನೇ ಚಾನಲ್ ಓಪನ್ ಮಾಡಿದೆ ಅಂದರೆ ನಾವು ಅದನ್ನು ಸ್ಟಾಪ್ ಮಾಡಿ 1.5 ವರ್ಷ ಆಗಿತ್ತು. ಯಾವುದು ಚಾನಲ್ ಓಪನ್ ಮಾಡಿ 3ನೇ ಚಾನಲ.
ದಿಯಾ ಕುಕ್ಕಿಂಗ್ನ ಆವಾಗಲೇ 1.5 ವರ್ಷದ ಮೇಲೆ ಆಗಿತ್ತು ಆ ಸ್ಟಾರ್ಟ್ ಮಾಡಿ. ಒಂದು 3-4 ವೀಡಿಯೋ ಹಾಕಿದ್ದು, 3-4 ಒಂದು ಲಾಂಗ್ ವೀಡಿಯೋ 2 ಹಾಕಿದ್ದು, ಶಾರ್ಟ್ಸ್ ವೀಡಿಯೋ ಒಂದು 5 ಹಾಕಿದ್ದು ಅಷ್ಟೇ. ಜೀರೋ ಏನೂ ಇರಲಿಲ್ಲ ಅದರಲ್ಲಿ, ಜೀರೋ ಇದ್ದದ್ದು. ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದು, ಬೇಡ ಈ ಚಾನಲ್ ಅಂದ್ಬಿಟ್ಟು. ಇವೆರಡೇ ಚಾನಲ್ ಸಾಕಲ್ವ ಅಂದ್ಬಿಟ್ಟು 2 ಚಾನಲ್ ಮಾಡ್ತಾಯಿದ್ದು. 2 ಚಾನಲ್ ಮಾಡಬೇಕಾದ್ರೆ ಮಾನಿಟೈಸೇಷನ್ ಆನ್ ಆಗೋಯ್ತಲ್ಲ, ಹೊಸಬ್ರು ಬಂದರೆ ಲೈವ್ ಮಾಡ್ತಾ ಕೂತ್ಕೋಬೋದು, ಯಾರು ಸಬ್ಸ್ಕ್ರೈಬರ್ ಯಾರು ಬರ್ತಾರೆ ಅಂತ. ಬರೋರೇ ಬರ್ತಾಯಿದ್ರು, ಸುಮ್ಮನೆ ನನಗೆ ಸಬ್ಬು ಬರ್ತಾ ಇರಲಿಲ್ಲ. ಇದರಿಂದ ನಮಗೆ ಅಷ್ಟು ಡಾಲರ್ಸ್ ಬರ್ತಾ ಇರಲಿಲ್ಲ, ಯಾಕೆಂದರೆ ಮಾನಿಟೈಸೇಷನ್ ಆನ್ ಆದಮೇಲೆ ನಮಗೆ ಡಾಲರ್ಸ್ ಕಡಿಮೆ ಲೈವ್ ಮಾಡ್ತು ಅಂದರೆ ನಮ್ಮ ವೀಡಿಯೋನೂ ಓಡೋದಿಲ್ಲ. ಸರಿ ಏನಕ್ಕೆ ಸುಮ್ಮನೆ ಇದು ಮಾಡೋದು, ಸ್ಟಾಪ್ ಆಗಿರೋ ಚಾನಲ್ಲೇ ಓಪನ್ ಮಾಡಿಡವ ಅಂದ್ಕೊಂಡು ಆ ನಿಂತೋಗಿರೋ ಚಾನಲ್ಲೇ ದಿಯಾ ಕುಕ್ಕಿಂಗ್ ಸ್ಟಾಪ್ ಆಗಿರೋ ಚಾನಲ್ನ ನಾವು ಆನ್ ಮಾಡಿದೆ ಅಷ್ಟೇ. ಆ ಥರ ಬೇಗ ಮಾನಿಟೈಸೇಷನ್ ಆನ್ ಆಗೋಯ್ತದೆ. ಇವಾಗ ವಾಚ್ ಅವರ್ ಕಂಪ್ಲೀಟೇ ಆಗೋಯ್ತು ನಂದು. ಆದರೆ ಸಬ್ಬು ಬರ್ತಾ ಇಲ್ಲ ನಮಗೆ, ಅದಕ್ಕೋಸ್ಕರ ಸಬ್ಗೋಸ್ಕರ ಕಾಯ್ತಾಯಿದ್ದೆ. ಇದು ಅಷ್ಟೇ, ಎಷ್ಟು ಜಾಸ್ತಿ ಏನಾಗಿಲ್ಲ. ನಾವು ಓಪನ್ ಮಾಡಿ 9 ವಾರ ಆಯಿತು ಅಷ್ಟೇ. 3ನೇ ಚಾನಲ್ ಓಪನ್ ಮಾಡಿ 9 ವಾರ ಆಗೈತೆ. ಕರೆಕ್ಟಾಗಿ ಯುಗಾದಿ ಹಬ್ಬದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು, ಹಬ್ಬದ ವಸ್ತುಟಕ್ಕೆ ದಿವಸನೇ ಲೈವ್ ಆನ್ ಮಾಡೋದು. ಅದು 9 ವಾರನೂ 10 ವಾರನೂ ಆಗ್ತಾಯಿದೆ ಇದು 3ನೇ ಚಾನಲ್ ಓಪನ್ ಮಾಡಿ. ಅಷ್ಟು ಬೇಗ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟೋ ಜನ ಮಾಡ್ತಾರೆ, ತುಂಬ ಜನ ಮಾಡ್ತಾರೆ. 1 ವರ್ಷ 2 ವರ್ಷ 3 ವರ್ಷ ಆದರೂ ಮಾನಿಟೈಸೇಷನ್ ಆನ್ ಮಾಡ್ಕೊಳಕ್ಕೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಅದು ಯಾವ ಥರ ಮಾಡ್ತಾರೆ ಅಂದರೆ ನನಗಂತೂ ಅರ್ಥ ಇಲ್ಲ. ಬರೀ ಒಂದು 10 ವಾರದಲ್ಲೇ ನಾನು ಕಂಪ್ಲೀಟ್ ಮಾಡಿದ್ದೀನಿ. 10 ವಾರದಲ್ಲೇ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದೀನಿ. 3-4 ವರ್ಷ ತಗೋತಾರೆ. ಏನು ಮಾಡ್ತಾರೆ 3-4 ವರ್ಷದಿಂದ ಅಂತ ಅದು ನನಗೆ ಪ್ರಶ್ನೆ. ಯಾಕೆಂದರೆ ಅವ್ರು ಜಾಸ್ತಿ ಹೊತ್ತು ನಾನು ಲೈವ್ ಮಾಡೋದಿಲ್ಲ ಅನ್ನಿಸುತ್ತದೆ, ಜಾಸ್ತಿ ಇಂಟ್ರೆಸ್ಟ್ ಕೊಡೋದಿಲ್ಲ. ನಾನಂತೂ ಇದಕ್ಕೆ ತುಂಬ ಇಂಟ್ರೆಸ್ಟ್ ಕೊಡ್ತಾಯಿದ್ದೀನಿ. 3ನೇ ಚಾನಲ್ಗಂತೂ ಬಿಡ್ದೇ ಮಾಡ್ತಾಯಿದ್ದೀನಿ. ಒಂದು ದಿನವೂ ಬಿಡ್ತಾ ಇರಲಿಲ್ಲ ನಾನು ಲೈವ. ಊಟ ಮಾಡೋದು ಬಿಡ್ತೀನಿ ಹೊರತು ಲೈವ್ ಮಾಡೋದಂತೂ ಬಿಡೋದಿಲ್ಲ. ಈ ಚಾನಲ್ ಹೆಂಗಿದ್ರು ನಾನು ಮಾನಿಟೈಸೇಷನ್ ಆನ್ ಮಾಡಲೇಬೇಕು ಅಂದ್ಕೊಂಡು ಆನ್ ಮಾಡಿದೆ. ಆದರೂ ವಾಚ್ ಅವರ್ ಕಂಪ್ಲೀಟ್ ಆಯಿತು. ಇದಾಗ್ತಾಯಿಲ್ಲ ನಮಗೆ, ಸಬ್ ಆಗ್ತಾಯಿಲ್ಲ. ಸಬ್ಸ್ಕ್ರೈಬರ್ ಸ್ವಲ್ಪ ಕಡಿಮೆ ಇದ್ದಾರೆ, ಇನ್ನೊಂದು 300 ಬೇಕು ನಮಗೆ ಸಬ್ಸ್ಕ್ರೈಬರು. 300 ಆಯಿತು ಅಂದರೆ ಇದು ಮಾನಿಟೈಸೇಷನ್ ಆನ್ ಆಗುತ್ತೆ. ಆವಾಗ ನಮಗೆ ಜನಕ್ಕೆ ತಿಳಿಸೋಕ್ಕೆ, ಇವಾಗ ನಾವು ವೀಡಿಯೋ ಬೇರೆಯವ್ರಿಗೆ ತಿಳಿಸೋಕ್ಕೆ ಈಸಿ ಆಗುತ್ತಲ್ವ. ನಿಂತೋಗಿರೋ ಚಾನಲ್ವೇ ರೀಯೂಸ್ ಮಾಡ್ತು ಅಂದರೆ ಆ ಚಾನಲ್ಲು ನಾವು ಮಾಡ್ಕೋಬೋದು ಅಂತ ಜನಕ್ಕೆ ತಿಳಿಸೋಕ್ಕೋಸ್ಕರ ನಾನು 3ನೇ ಚಾನಲ್ ಓಪನ್ ಮಾಡೋದು ಅಷ್ಟೇ. ಇಲ್ಲಾಂದರೆ ನಮ್ಗೆ 2 ಚಾನಲ್ ಸಾಕು, ಆ ಥರಲ್ಲೇ ವೀಡಿಯೋಸ್ ಹಾಕಿದ್ರೆ ಆ ಥರಲ್ಲೇ ದುಡ್ಡು ಬರುತ್ತೆ. ಅದನ್ನು ಬಿಟ್ಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ಆದರೆ ನಾವು ವೀಡಿಯೋಕ್ಕೋಸ್ಕರನೇ ನಾನು ಇದು ಮಾಡೋದಷ್ಟೇ, ಬೇರೆ ಯಾವ ಉದ್ದೇಶವೂ ಇಲ್ಲ. ಯಾಕೆಂದ್ರೆ ನಾನು ಕುಕ್ಕಿಂಗ್ ಕೆಲಸ ಮಾಡ್ತೀನಿ, ಅಲ್ಲಿಂದ ವೀಡಿಯೋ ಮಾಡ್ತೀನಿ, ಇಲ್ಲಿಂದ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಅದಕ್ಕೆ ಅಂತ ನಾನು ಏನು ಟೈಮ್ ಕೊಡ್ತಾಯಿಲ್ಲ ಅಲ್ವಾ. 3 ಕೆಲಸನ ಆಗೋಗುತ್ತಲ್ಲ ನನಗೆ. ಈ ಕಡೆ ಸಂಬಳನೂ ಬರ್ತದೆ, ಈ ಕಡೆ ವ್ಯೂ ಬರುತ್ತೆ, ಈ ಕಡೆ ನಮಗೆ ಇದು ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಲೈವ್ಗೂ ವ್ಯೂ ಬರುತ್ತೆ, ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಡಾಲರ್ಸು ಬರುತ್ತೆ. 3 ಕೆಲಸ ಒಟ್ಟಿಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಆ ಥರ ನೀವು ಮಾಡೋಂಗಿದ್ರೆ ಮಾಡಿರಿ, ನಮ್ಮ ಐಡಿಯಾ ತಗೊಂಡು ತುಂಬ ಬೇಗ ಒಂದು ಯೂಸ್ಫುಲ್ ಆಗುತ್ತೆ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಹೊಸದಾಗಿ ಚಾನಲ್ ಓಪನ್ ಮಾಡೋರು ದಯವಿಟ್ಟು ಪೂರ್ತಿಯಾಗಿ ವಿಡಿಯೋಗಳು ನೋಡಿರಿ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ, ನಾವು ಏನು ಹೇಳಿದ್ದೀವಿ ನಿಮ್ಗೆ ಅರ್ಥ ಆಗುತ್ತೆ. ಆವಾಗ ನೀವು ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕಾಗಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ದಯವಿಟ್ಟು ಮರೆಯೋಕ್ಕೋಗ್ಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಲೈಕ್ ಮಾಡಿಕೊಡೋದಂತೂ ಮರಿಬೇಡಿ. ಕಮೆಂಟ್ ಹಾಕಿ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಏನಾದರೂ ಇದ್ರ ಬಗ್ಗೆ ವೀಡಿಯೋಸ್ ಮಾಡಿದರೆ ಖಂಡಿತ ನನಗೆ ಗೊತ್ತಿರೋ ಖಂಡಿತ ನಾನು ಮಾಡ್ತೀನಿ. ಥ್ಯಾಂಕ್ ಯು.